ಇವತ್ತು ನಮ್ಮ ಬ್ಯಾಂಗ್ಳೂರ್ ಡೈರೀಸಲ್ಲಿ ಡೇ 23 ಬೆಳಗ್ಗೆ ಎದ್ದ ತಕ್ಷಣ ಬೇಗ ಸ್ನಾನ ಮಾಡಿಕೊಂಡು ಇವತ್ತೊಂದು ಆ್ಯಕ್ಟಿಂಗ್ ಕ್ಲಾಸ್ ಐತೆ. ಸೊ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗೋಕ್ಕೆ ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಟಿಫನ್ಗೆ ಇವತ್ತು ಪೂರಿ ಮತ್ತು ಚೆನ್ನ ತಿಂದ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೊರಟಿದ್ದೆ. ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬೇಕಾದ್ರೆ ಹಂಗೆ ಇನ್ನೂ ಟೈಮು 9:30 ಗಾಯ್ಸ್. ಬಿಸಿಲು ಎಷ್ಟೈತೆ ನೋಡಿ, ಸೂರ್ಯ ಕುಗ್ತವನೆ. ಆ ಬಿಸಿಲಿಗೆ ಬಸ್ ಹತ್ಕೊಂಡು ನಾವು ಹೊರಟಿದ್ದು ಬನಶಂಕರಿ ಮೆಟ್ರೋ ಸ್ಟೇಷನ್ ಕಡೆಗೆ. ಬಟ್ ಹೋಗ್ಬೇಕಾದ್ರೆ ಸುಮ್ಮನೆ ಖಾಲಿ ಕುಂತು ಏನು ಮಾಡೋಂತ ಸಾಂಗ್ ಕೇಳೋಣ ಅಂತ ಇಯರ್ಫೋನ್ಸ್ ಹಾಕ್ಕೊಂಡೆ. ಏರ್ಪೋರ್ಟ್ಸ್ ಹಾಕ್ಕೊಂಡು ಯಾವ ಸಾಂಗ್ ಕೇಳಿದೆ ಗೊತ್ತಾ? ಜೆಸ್ಸಿ ಮೂವಿ ಸಾಂಗು. ಮೊನ್ನೆ ಮೂವಿ ನೋಡಿದೆ, ತುಂಬ ಚೆನ್ನಾಗಿತ್ತು, ತುಂಬ ಇನ್ಸ್ಪಿರೇಷನ್ ಆಗಿತ್ತು. ಸೊ ಸಾಂಗ್ ಕೇಳ್ಕೊಂಡು ಕೂತಿದ್ದೆ. ಇಲ್ಲಿ ನೋಡಿ ಗೈಸ್, ನಾನಷ್ಟು ಹೈಟ್ ಇಲ್ಲ, ಬಟ್ ಇದು ಸೀಟ್ನಾಗ ಅಷ್ಟು ಸಾಲ್ತಾ ಇಲ್ಲ. ಬಟ್ ಹೈಟ್ ಇರೋರಿಗೆ ಹೆಂಗೋ ಗೊತ್ತಿಲ್ಲ, BMTC ಅವ್ರು ಸ್ವಲ್ಪ ಜಾಸ್ತಿ ಜಾಗ ಕೊಡಬೇಕು ಹೈಟ್ ಇರೋರಿಗೆಲ್ಲ. ಸೊ ಅಲ್ಲಿಂದ ಬನಶಂಕರಿ ಮೆಟ್ರೋ ಹತ್ಕೊಂಡು ನಾವು ಹೊರಟಿದ್ದು ನಮ್ಮ ಕ್ಲಾಸ್ ಕಡೆಗೆ. ಅದೇ ನಮ್ಮ ಕ್ಲಾಸ್ ಆ್ಯಕ್ಟಿಂಗ್ ಕ್ಲಾಸ್ ಇರೋದು ರಾಜಾಜಿನಗರದಲ್ಲಿ. ಸೊ ಆ ಕಡೆಗೆ ಮೆಟ್ರೋ ಹತ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿಂದ ಮೆಟ್ರೋ ಇಳ್ಕೊಂಡು ನಾವು ಬಂದಿದ್ದು ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಕಡೆಗೆ. ಅಲ್ಲಿಂದ ಇಳ್ಕೊಂಡು ಸ್ವಲ್ಪ ಬಿಸಿಲಲ್ಲಿ ನಡ್ಕೊಂಡು ಇವತ್ತು ರಾಗಿ ಅಂಬ್ಲಿ ಕುಡಿಬೇಕಂದೆ, ಬಟ್ ಕ್ಲೋಸ್ ಇತ್ತು. ಸೊ ಪರವಾಗಿಲ್ಲ ಅಂತ ಅಂದ್ಕೊಂಡು ಆ್ಯಕ್ಟಿಂಗ್ ಕ್ಲಾಸಿಗೆ ಬಂದೆ. ಆ್ಯಕ್ಟಿಂಗ್ ಕ್ಲಾಸಿಗೆ ಬಂದರೆ ಆಗಲೇ ಬೇರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವ್ರಿಗೆಲ್ಲ ಹಾಯ್ ಹೇಳಿ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದೆ ವಾರ್ಮಪ್ ಮುಗಿಸಿದ ಮೇಲೆ ನಮ್ಮದು ಆ್ಯಕ್ಟಿಂಗ್ ಇತ್ತು. ಇದು ಬಾಡಿ ಮೂವ್ಮೆಂಟ್ ಆ್ಯಕ್ಷನ್ಸ್ ಅಂತ ಮಾಡಿ ನೆಕ್ಸ್ಟ್ ಕಾನ್ಸೆಪ್ಟ್ ಸರ್ ತೊಗೊಂಡಿದ್ದೆ ಮ್ಯಾಜಿಕ್ ಗಿಫ್ ಮುಗಿಸ್ಕೊಂಡು ಮೆಟ್ರೋ ಹೊತ್ಕೊಂಡು ನಾವು ಹೊರಟಿದ್ದು ನಮ್ಮ PG ಕಡೆಗೆ. ಅಲ್ಲಿಂದ ಬನಶಂಕರಿಲಿ ಮೆಟ್ರೋ ಇಳ್ಕೊಂಡು ಬಸ್ ಇಟ್ಕೊಂಡು ನಾವು ಹೊರಟಿದ್ದೆ ರೂಮ್ ಕಡೆಗೆ. ಬರೋಷ್ಟಿಗೆ ತುಂಬ ಸಂಜೆ ಆಗಿತ್ತು, ಲೇಟಾಗಿತ್ತು. ಸೊ ರೂಮ್ಗೆ ಹೋಗಿ ಬೇಗ ಬಟ್ಟೆ ಒಣಗಾಕ್ಬೇಕಿತ್ತು. ಬಟ್ಟೆ ಒಗ್ದಾಕಿದ್ನಲ್ಲ, ಬಟ್ಟೆ ಎಲ್ಲ ಒಣಗಾಕಿ ನಾಳೆ ಊರಿಗೆ ಹೋಗ್ಬೇಕು. ಅದಕ್ಕೆ ಬಟ್ಟೆಗಳಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಊಟ ಮಾಡ್ಕೊಂಬಂದು ಇವತ್ತು ಡೇ ಎಂಡ್ ಮಾಡಿದೆ ಗೈಸ್. ಬಾಯ್, ನಾಳೆ ಸಿಗೋಣ.